ಅಲ್ಲಿ ದಳಪತಿ ವಿಜಯ್ ಖ್ಯಾತೆ, ಇಲ್ಲಿ ಡಿಕೆಶಿ ಟಕ್ಕರ್. ಮತ್ತೆ ಕಾವೇರಿ ಅಸ್ತ್ರ ಹಿಡಿದು ದಳಪತಿ ವಿಜಯ್ ಎಂಟ್ರಿ. ಡಿಕೆಶಿ ಶಪಥ, ಮೇಕೆದಾಟು ನನ್ನ ಜೀವದ ಉಸಿರು. ಇಬ್ಬರು ನಾಯಕರ ಈ ಜಲಸಮರ ಎತ್ತ ಸಾಗಲಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್ H2O ದಳಪತಿ ವರ್ಸಸ್ ಬಂಡೆ. ನಾನು ಗಂಗಾ ಜಾಧವ್. ಕಾವೇರಿ ಕೇವಲ ನದಿಯಲ್ಲ, ಇದು ಕೋಟ್ಯಾಂತರ ಕನ್ನಡಿಗರ ಜೀವನಾಡಿ. ತಮಿಳುನಾಡಿನ ಪಾಲಿಗೆ ಹಸಿರು ಕ್ರಾಂತಿ. ಆದ್ರೆ ಇದೇ ಕಾವೇರಿ ನದಿಯ ಒಡಲಲ್ಲಿ ಈಗ ದಶಕಗಳ ಇತಿಹಾಸ ಇರೋ ಒಂದು ಮಹಾ ಸಂಘರ್ಷದ ಕಿಚ್ಚು ಮತ್ತೆ ಹೊತ್ತಿ ಉರಿತಾ ಇದೆ. ಅದೇ ಮೇಕೆದಾಟು ಯೋಜನೆ. ಒಂದ್ ಕಡೆ ಕುಡಿಯುವ ನೀರಿಗಾಗಿ ಕರ್ನಾಟಕದ ಹಠ, ಇನ್ನೊಂದ್ ಕಡೆ ಹನಿ ನೀರನ್ನು ಬಿಡಲ್ಲ ಅನ್ನೋ ತಮಿಳುನಾಡಿನ ಪಟ್ಟು. ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ದಾದ್ರೂ ಮುಗಿಯದ ಜಟಾಯ ಟಾಸ್ಕ್. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಈ ಮೇಕೆದಾಟು ಮಹಾಸಮರ ಇವತ್ತು ನೆನ್ನೆಯದ್ದಲ್ಲ, ವರ್ಷಗಳ ಕಾಲದ ಹೋರಾಟ. ಎಸ್, ಕಾವೇರಿ ವಿವಾದದ ಹಳೆಯ ಮಡಕೆಗೆ ಈಗ ಹೊಸ ರಾಜಕೀಯದ ತುಪ್ಪ ಬಿದ್ದಿದೆ. ಸಿನಿಮಾ ಸ್ಟೈಲ್ನಲ್ಲಿಯೇ ಕರ್ನಾಟಕದ ವಿರುದ್ಧ ಅಬ್ಬರಿಸಿರೋ ನಟ ವಿಜಯ್ಗೆ ಡಿಕೆಶಿ ಕೊಟ್ಟಿರೋ ಖಡಕ್ ಕೌಂಟರ್ ಏನು? ಈ ಇಬ್ಬರು ನಾಯಕರ ನಡುವಿನ ಹೈಪರ್ ವಾರ್ನ ಕಂಪ್ಲೀಟ್ ಡೀಟೇಲ್ಸ್ ಈ ಸ್ಪೆಷಲ್ ಎಪಿಸೋಡ್ನಲ್ಲಿದೆ. ನೋಡೋಣ ಬನ್ನಿ. ಅಲ್ಲಿ ದಳಪತಿ ವಿಜಯ್ ಖ್ಯಾತೆ, ಇಲ್ಲಿ ಡಿಕೆಶಿ ಟಕ್ಕರ್. ಮತ್ತೆ ಕಾವೇರಿ ಅಸ್ತ್ರ ಹಿಡಿದು ದಳಪತಿ ವಿಜಯ್ ಎಂಟ್ರಿ. ಡಿಕೆಶಿ ಶಪಥ, ಮೇಕೆದಾಟು ನನ್ನ ಜೀವದ ಉಸಿರು. ಇಬ್ಬರು ನಾಯಕರ ಈ ಜಲಸಮರ ಎತ್ತ ಸಾಗಲಿದೆ. ಹೌದು, ಕಾವೇರಿ ಕೇವಲ ನದಿಯಲ್ಲ, ಕನ್ನಡಿಗರ ರಕ್ತ. ಇದು ಕೇವಲ 2 ಅಕ್ಷರಗಳ ಹೆಸರಲ್ಲ, ಕೋಟ್ಯಾಂತರ ಕನ್ನಡಿಗರ ಪಾಲಿನ ಜೀವದ ಉಸಿರು. ತಲಕಾವೇರಿಯ ಗರ್ಭದಿಂದ ಚಿಮ್ಮಿ ಬರುವ ಆ ಪವಿತ್ರ ಜಲ ಕೇವಲ ಕರ್ನಾಟಕದ ಭೂಮಿಯನ್ನ ಹಸನು ಮಾಡುವುದಿಲ್ಲ, ಬದಲಿಗೆ ಪ್ರತಿಯೊಬ್ಬ ಕನ್ನಡಿಗನ ನರನಾಡಿಗಳಲ್ಲೂ ರಕ್ತವಾಗಿ ಹರಿಯುತ್ತದೆ. ಕಾವೇರಿ ಎಂದ್ರೆ ನಮಗೆ ಕೇವಲ ನದಿಯಲ್ಲ, ಅವಳು ನಮ್ಮ ಹೆತ್ತ ತಾಯಿ. ಆದ್ರೆ ಅದೇ ಕಾವೇರಿ ಇವತ್ತು ಕಣ್ಣೀರು ಹಾಕುತ್ತಿದ್ದಾಳೆ. ವರ್ಷವೂ ನೀರಿಗಾಗಿ ನಾವು ನಡೆಸುವ ಹೋರಾಟ, ಸುಡುವ ಬಿಸಿಲಿನಲ್ಲಿ ಒಣಗುತ್ತಿರುವ ನಮ್ಮ ರೈತರ ಗದ್ದೆಗಳು ಅಷ್ಟು ಮಾತ್ರವಲ್ಲ, ಕುಡಿಯುವ ನೀರಿಗಾಗಿ ಹನಿ ಹನಿಗೂ ಪರದಾಡುತ್ತಿದೆ ನಮ್ಮ ರಾಜಧಾನಿ ಬೆಂಗಳೂರು. ಪ್ರಕೃತಿ ನಮಗೆ ಕೊಟ್ಟ ವರವನ್ನ ನಾವು ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಕಾವೇರಿ ನದಿ ಎಂದ ಕೂಡಲೇ ನೆನಪಾಗುವುದು ಕರ್ನಾಟಕ ತಮಿಳುನಾಡು ಹೋರಾಟ, ರೈತರ ಕಣ್ಣೀರು. ಇದು ಕೇವಲ ಒಂದು ನದಿಯ ಕಥೆಯಲ್ಲ, ಇದು ಕೋಟ್ಯಾಂತರ ಕನ್ನಡಿಗರ ಒಡಲಾಳದ ಬೇಗುದಿ. ತಲಕಾವೇರಿಯಲ್ಲಿ ಉದ್ಭವಿಸಿ ದಕ್ಷಿಣ ಭಾರತದ ಹಸಿರನ್ನ ಹೊದಿಸುವ ಜೀವದಾತಿಯ ಸುತ್ತ ಹೆಣೆದುಕೊಂಡಿರುವ ಅಸ್ತಿತ್ವದ ಹೋರಾಟ. ಹೌದು, ಇದು ಕಾವೇರಿ ಕನ್ನಡಿಗರ ಪಾಲಿಗೆ ಬರೀ ನದಿಯಲ್ಲ, ಅವಳು ಜನ್ಮ ನೀಡಿದ ತಾಯಿ. ಆದ್ರೆ ಇಂದು ಅದೇ ತಾಯಿ ತನ್ನ ಮಕ್ಕಳ ಕಣ್ಣೀರಿಗೆ ಸಾಕ್ಷಿಯಾಗಿದ್ದಾಳೆ. ವರ್ಷಗಳೇ ಉರುಳಿದ್ರೂ ಮುಗಿಯದ ವಿವಾದ, ತಲೆಮಾರುಗಳು ಕಳೆದ್ರೂ ತಣ್ಣಗಾಗದ ಆಕ್ರೋಶ, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಪ್ರಾಧಿಕಾರದ ಆದೇಶಗಳು ಮತ್ತು ರಾಜಕೀಯ ದಾಳಗಳ ಮಧ್ಯೆ ಕಾವೇರಿ ಇಂದು ಕಣ್ಣೀರು ಸುರಿಸುತ್ತಿದ್ದಾಳೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಈ ಜಲಯುದ್ಧ ಇಂದು ನೆನ್ನೆಯದ್ದಲ್ಲ, ಇದು ಶತಮಾನದ ಇತಿಹಾಸವಿರುವ ತಾಯಿಯ ಒಡಲ ಮೇಲಿನ ಗಾಯ. ಹೌದು,
ಸ್ನೇಹಿತರೆ, ನಮ್ಮ ಕಾವೇರಿ ವಿವಾದಕ್ಕೆ ನೆನ್ನೆಯೋ ಇಂದಿನದ್ದೋ ಇತಿಹಾಸವಿಲ್ಲ. ಇದರ ಬೇರುಗಳು ಇರುವುದು ಬ್ರಿಟಿಷರ ಕಾಲದ ಒಪ್ಪಂದಗಳಲ್ಲಿ. 1892 ಮತ್ತು 1924 ಈ 2 ವರ್ಷಗಳು ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಗಳು. ಆಗಿನ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ನಡೆದ ಒಪ್ಪಂದಗಳು ಕನ್ನಡಿಗರಿಗೆ ಅನ್ಯಾಯದ ಉರುಳುಗಳಾದವು. ಬನ್ನಿ ಆ ಬಗ್ಗೆ ನೋಡೋಣ. ಮೈಸೂರಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟಲು ಮುಂದಾದಾಗ ಬ್ರಿಟಿಷರ ಬೆಂಬಲವಿದ್ದ ಮದ್ರಾಸ್ ಪ್ರೆಸಿಡೆನ್ಸಿ ಅದಕ್ಕೆ ತಣ್ಣೀರೆರಚಿತ್ತು. ಅಂದು ಅನಿವಾರ್ಯತೆಯಿಂದ ಮಾಡಿಕೊಂಡ 1924ರ ಒಪ್ಪಂದ 50 ವರ್ಷಗಳ ಕಾಲ ಕನ್ನಡಿಗರ ಕೈಗಳನ್ನ ಕಟ್ಟಿಹಾಕ್ತು. 1974ರಲ್ಲಿ ಈ ಒಪ್ಪಂದ ಮುಕ್ತಾಯವಾಯಿತಾದ್ರೂ ಅಷ್ಟರಲ್ಲಾಗಲೇ ತಮಿಳುನಾಡು ರಾಜ್ಯ ಕಾವೇರಿ ನೀರನ್ನ ಅತಿಯಾಗಿ ಬಳಸಿ ತನ್ನ ಕೃಷಿ ವಿಸ್ತೀರ್ಣವನ್ನ ಹೆಚ್ಚಿಸಿಕೊಂಡಿತ್ತು. ನಮ್ಮ ಹಕ್ಕು ನಮಗೆ ಸಿಗದೆ ಹೋದಾಗ ಹೋರಾಟದ ಕಿಡಿ ಹೊತ್ತುಕೊಂಡಿತು. ಕಾವೇರಿ ಹೋರಾಟ ಕೇವಲ ಸಂವಾದಗಳಿಗೆ ಸೀಮಿತವಾಗಿಯೇ ಉಳಿಯಲಿಲ್ಲ. ಅದು ಬೀದಿಗಿಳಿಯಿತು, ರಕ್ತ ಹರಿಸಿತು, ಬಲಿದಾನಗಳನ್ನ ಕೇಳಿತು. 1991ರಲ್ಲಿ ಮಧ್ಯಂತರ ಆದೇಶ ಬಂದಾಗ ಮಂಡ್ಯ, ಮೈಸೂರು, ಬೆಂಗಳೂರು ಹೊತ್ತಿ ಉರಿದವು. ಕರ್ನಾಟಕದ ಪಾಲಿಗೆ ಅದು ಕರಾಳ ದಿನಗಳು. ಹೋರಾಟದ ಮುಂಚೂಣಿಯಲ್ಲಿ ನಿಂತವರು ಮಂಡ್ಯದ ಜಿ ಮಾದೇಗೌಡರು. ಕಾವೇರಿ ಹಿತರಕ್ಷಣಾ ಸಮಿತಿಯನ್ನ ಕಟ್ಟಿ ಅವರು ಮಾಡಿದ ಹೋರಾಟ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಇನ್ನು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಚಿತ್ರರಂಗವೇ ಬೀದಿಗಿಳಿದಾಗ ಕಾವೇರಿ ಹೋರಾಟ ಜನಪರ ಚಳುವಳಿಯಾಗಿ ಬದಲಾಯಿತು. ಬೆಂಗಳೂರಿನ ಗಲಭೆಗಳು, ಅಮಾಯಕರ ಸಾವು, ಕನ್ನಡಿಗರ ಆಕ್ರೋಶ ದೆಹಲಿಯ ಸಿಂಹಾಸನವನ್ನೇ ನಡುಗಿಸಿತು. ಆದರೆ ಪ್ರತಿ ಬಾರಿಯೂ ಮುಂಗಾರು ಕೈಕೊಟ್ಟಾಗಲೆಲ್ಲ ಕನ್ನಡಿಗರಿಗೆ ಸಿಕ್ಕಿದ್ದು ಮಾತ್ರ ಸುಪ್ರೀಂ ಕೋರ್ಟ್ನಿಂದ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಗಳು. 2007ರ ಅಂತಿಮ ತೀರ್ಪು ಬಳಿಕ 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಕರ್ನಾಟಕಕ್ಕೆ ಅಲ್ಪ ಸಮಾಧಾನ ತಂದರೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಕುಡಿಯುವ ನೀರಿಗಾಗಿ 4.75 ಟಿಎಂಸಿ ನೀರನ್ನ ಹೆಚ್ಚುವರಿಯಾಗಿ ನೀಡಿತ್ತಾದ್ರೂ ಸಂಕಷ್ಟದ ವರ್ಷಗಳಲ್ಲಿ ನೀರು ಹಂಚಿಕೊಳ್ಳುವ ಸೂತ್ರ ಇಂದಿಗೂ ಸ್ಪಷ್ಟವಾಗಿಲ್ಲ. ಮುಂಗಾರು ವಿಫಲವಾದ್ರೆ ನಮಗೆ ಕುಡಿಯಲು ನೀರಿರುವುದಿಲ್ಲ, ಆದರೆ ತಮಿಳುನಾಡು ಬೆಳೆಗಳನ್ನ ಬೆಳೆಯಲು ನೀರು ಕೇಳುತ್ತದೆ. We are facing a very distress situation. Only we are able to have only 1/3 of the water. I think last 120 years since August, I think such a situation had not arisen. So CWMA has given us 5,000 cusic for 15 days, which we don't have even water for drinking. We have discussed, all of the parliament members have assured that they are going to support in our fight. We are pressing it before the Supreme Court to give us justice. I hope justice will be given to us. Sir, will you make to PM on this? We have requested the Honorable Prime Minister, but Jal Shakti Minister has assured that he is going to meet us, all of us today. Jointly we are meeting them. ನಮ್ಮಲ್ಲಿ ಕುಡಿಯಲು ನೀರಿಲ್ಲದಿದ್ರೂ ಅಲ್ಲಿ ಬೆಳೆ ಬೆಳೆಯಲು ನೀರು ಬಿಡಬೇಕಾದ ದುಸ್ಥಿತಿ ಕರ್ನಾಟಕದದ್ದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೇವಲ ಅಂಕಿ ಅಂಶಗಳ ಆಟವಾಡುತ್ತಿದೆಯೇ ವಿನಃ ವಾಸ್ತವದ ನೆಲದ ಪರಿಸ್ಥಿತಿಯನ್ನ ನೋಡುತ್ತಿಲ್ಲ ಎಂಬುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಿರಂತರ ಜಲ ವಿವಾದಕ್ಕೆ ಶಾಶ್ವತ ಪರಿಹಾರವೇ ಇಲ್ಲವೇ? ಇದೆ. ಅದೇ ಮೇಕೆದಾಟು ಸಮತೋಲನ ಅಣೆಕಟ್ಟು ಯೋಜನೆ. ಕರ್ನಾಟಕದ ಗಡಿಯೊಳಗೆ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸೇರುವ ಮೇಕೆದಾಟಿನಲ್ಲಿ 67 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಕಟ್ಟಲು ಕರ್ನಾಟಕ ಸಿದ್ಧವಿದೆ. ಇದರಿಂದ ಬೆಂಗಳೂರಿಗೆ ಕುಡಿಯುವ ನೀರು ಸಿಗುತ್ತದೆ. ಜೊತೆಗೆ ಸಂಕಷ್ಟದ ವರ್ಷಗಳಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸುಲಭವಾಗುತ್ತದೆ. ಆದರೆ ಇದಕ್ಕೆ ತಮಿಳುನಾಡು ಅನಗತ್ಯವಾಗಿ ಅಡ್ಡಗಾಲು ಹಾಕುತ್ತಿದೆ. ಕಾವೇರಿ ಹೆಸರಿನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಅಲ್ಲಿನ ನಾಯಕರಿಗೆ ಮೇಕೆದಾಟು ಯೋಜನೆ ಜಾರಿಯಾಗುವುದು ಇಷ್ಟ ಇಲ್ಲ.
ಕೇಂದ್ರ ಸರ್ಕಾರವೂ ಸಹ ತಮಿಳುನಾಡಿನ ರಾಜಕೀಯ ಒತ್ತಡಕ್ಕೆ ಮಣಿದು ಇಂದಿಗೂ ಅನುಮತಿ ನೀಡದೆ ಕಾಲಹರಣ ಮಾಡುತ್ತಿದೆ. ಮೇಕೆದಾಟು ಪಾದಯಾತ್ರೆಗಳು ನಡೆದವು, ಭರವಸೆಗಳು ಸಿಕ್ಕವು, ಆದ್ರೆ ನೆಲದ ಮೇಲಿನ ಕೆಲಸ ಮಾತ್ರ ಇನ್ನೂ ಆರಂಭ ಆಗಿಲ್ಲ. ಕರ್ನಾಟಕದ ಪಾಲಿಗೆ ಕಾವೇರಿ ಅಂದ್ರೆ ಬರೀ ನೀರಲ್ಲ, ಅದು ಈ ಮಣ್ಣಿನ ಜೀವನಾಡಿ, ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ, ರೈತರ ಉಸಿರು. ಆದ್ರೆ ಇದೇ ಕಾವೇರಿ ನದಿಯ ನೀರು ಹಂಚಿಕೆ ವಿಷಯ ಬಂದಾಗಲೆಲ್ಲ ನಾಡು ಕಂಡ ಹೋರಾಟಗಳು ಸಣ್ಣದೇನಿಲ್ಲ. ಬ್ರಿಟಿಷರ ಕಾಲದಿಂದ ಇಂದಿನ ನಾಯಕರಾದ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ತನಕ ಈ ಹೋರಾಟ ನಡೆಯುತ್ತಲೇ ಇದೆ. 1892 ಮತ್ತು 1924ರ ಒಪ್ಪಂದಗಳಿಂದ ಹಿಡಿದು ಇವತ್ತಿನ ಮೇಕೆದಾಟು ಸಮರದವರೆಗೆ ಕಾವೇರಿ ತೀರ ಸದಾ ದಗದಗಿಸುತ್ತಲೇ ಇದೆ. ಈ ಜೀವನಾಡಿಯ ರಕ್ಷಣೆಗಾಗಿ, ನಮ್ಮ ಹಕ್ಕಿನ ನೀರಿಗಾಗಿ ಇತಿಹಾಸದ ಪುಟಗಳಲ್ಲಿ ಧೀಮಂತ ನಾಯಕರು ರಕ್ತ ಮತ್ತು ಬೆವರಿನ ಹೋರಾಟ ನಡೆಸಿದ್ದಾರೆ. ಕಾವೇರಿ ಉಳಿವಿಗಾಗಿ ಮತ್ತು ಮೇಕೆದಾಟು ಅನುಷ್ಠಾನಕ್ಕಾಗಿ ಗರ್ಜಿಸಿದ ಆ ನಾಯಕರ ಹೋರಾಟದ ಕತೆ ಈಗ ನೋಡೋಣ ಬನ್ನಿ. ಕಾವೇರಿ ಹೋರಾಟಕ್ಕೆ ದಶಕಗಳ ಇತಿಹಾಸವಿದೆ. ಕರ್ನಾಟಕಕ್ಕೆ ಆಗುತ್ತಿದ್ದ ಅನ್ಯಾಯವನ್ನ ಮೊದಲ ಬಾರಿಗೆ ರಾಜತಾಂತ್ರಿಕವಾಗಿ ಮತ್ತು ಸಂಸತ್ನಲ್ಲಿ ಬಲವಾಗಿ ಪ್ರಶ್ನಿಸಿದವರು ನಾಡಿನ ಹಿರಿಯ ನಾಯಕರು ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪನವರು. ಹೌದು, ಕರ್ನಾಟಕ ಏಕೀಕರಣದ ಕಾಲದಲ್ಲೇ ಕಾವೇರಿ ಕೊಳದ ನೀರಾವರಿ ಯೋಜನೆಗಳಿಗೆ ಭದ್ರ ಬುನಾದಿ ಹಾಕಿದವರು ಮಾಜಿ ಮುಖ್ಯಮಂತ್ರಿಗಳಾದ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪನವರು. ತಮಿಳುನಾಡಿನ ವಾದಕ್ಕೆ ಬ್ರೇಕ್ ಹಾಕಿ ಮೈಸೂರು ಪ್ರಾಂತ್ಯದ ರೈತರಿಗೆ ನೀರು ಸಿಗುವಂತೆ ಮಾಡಲು ಇವರು ನಡೆಸಿದ ಪತ್ರ ವ್ಯವಹಾರಗಳು ಮತ್ತು ದೆಹಲಿ ಮಟ್ಟದ ಮಾತುಕತೆಗಳು ಇವತ್ತು ಇತಿಹಾಸದ ಪುಟಗಳಲ್ಲಿವೆ. ಇನ್ನು ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರವರು. ಹೌದು, ಕಾವೇರಿ ಕೊಳದ ಇಂಚಿಂಚು ಭೂಮಿ ಕರಾರಿನ ಸೂಕ್ಷ್ಮತೆಗಳು ದೇವೇಗೌಡರಿಗೊತ್ತು. ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಮತ್ತು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಕಾವೇರಿಗಾಗಿ ಸುದೀರ್ಘ ಹೋರಾಟ ನಡೆಸಿದವರು ದೇವೇಗೌಡರು. ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಬಂದಾಗ ನಾಡಿಗೆ ಆದ ಅನ್ಯಾಯವನ್ನ ಪ್ರತಿಭಟಿಸಿ ದೆಹಲಿಯಲ್ಲಿ ಎಳಿವಯಸ್ಸಿನಲ್ಲೂ ಅವರು ನಡೆಸಿದ ಉಪವಾಸ ಸತ್ಯಾಗ್ರಹ ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಹಸಿರಾಗಿದೆ. ಕಾವೇರಿ ಹಕ್ಕಿನ ವಿಷಯದಲ್ಲಿ ತಾಂತ್ರಿಕ ದಾಖಲೆಗಳನ್ನ ಮುಂದಿಟ್ಟು ತಮಿಳುನಾಡಿಗೆ ತಕ್ಕ ಉತ್ತರ ನೀಡಿದ ಮುತ್ಸದಿ ಇವರು. 2002ರಲ್ಲಿ ಕಾವೇರಿ ತೀರ್ಪು ಸುಪ್ರೀಂ ಕೋರ್ಟ್ನಿಂದ ಬಂದಾಗ ಕರ್ನಾಟಕದಲ್ಲಿ ತೀವ್ರ ಬರಗಾಲವಿತ್ತು. ಅಂದಿನ ಮುಖ್ಯಮಂತ್ರಿಯಾಗಿದ್ದ ಎಸ್.ಎಂ. ಕೃಷ್ಣ ಅವರು ಕೋರ್ಟ್ನಿಂದ ನಿಂದನೆ ಎದುರಿಸಬೇಕಾಗಿ ಬಂದ್ರು. ನಮ್ಮ ರೈತರ ಹಿತ ಕಾಯಲು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಿಂದ ಮಂಡ್ಯದ ಕೆಆರ್ಎಸ್ ವರೆಗೆ ಐತಿಹಾಸಿಕ ಕಾವೇರಿ ಪಾದಯಾತ್ರೆ ನಡೆಸಿದ್ರು. ಜನಾಂದೋಲನ ರೂಪಿಸಿ ದೆಹಲಿಗೆ ಕನ್ನಡಿಗರ ಸಂಕಷ್ಟ ಮುಟ್ಟಿಸುವಲ್ಲಿ ಇವರ ಪಾತ್ರ ದೊಡ್ಡದು. ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾವೇರಿ ಕೊಳದ ರೈತರ ಪರವಾಗಿ ನಿರಂತರ ಧ್ವನಿ ಎತ್ತಿದವರು. ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರ ಬೆಳೆ ನಷ್ಟವಾದಾಗ ತಮಿಳುನಾಡಿಗೆ ನೀರು ಬಿಡುವುದನ್ನ ವಿರೋಧಿಸಿ ಪ್ರತಿಪಕ್ಷ ನಾಯಕರಾಗಿದ್ದಾಗ ಕೃಷ್ಣರಾಜ ಸಾಗರ ಜಲಾಶಯದ ಬಳಿ ಧರಣಿ ಕುಳಿತಿದ್ದರು. ಮುಖ್ಯಮಂತ್ರಿಯಾಗಿದ್ದಾಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡಿಸಲು ಕಾನೂನು ತಜ್ಞರ ತಂಡವನ್ನ ಬಲಪಡಿಸಿದ್ರು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕಾವೇರಿ ನೀರಿನ ಬಿಕ್ಕಟ್ಟು ಎದುರಾದಾಗಲೆಲ್ಲ ಸರ್ವಪಕ್ಷ ಸಭೆಯನ್ನ ಕರೆದು ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳುವಲ್ಲಿ ಯಶಸ್ವಿಯಾದ್ರು. ತಮಿಳುನಾಡಿನ ಹಠಕ್ಕೆ ಮಣಿಯದೆ ಕೋರ್ಟ್ ಆದೇಶಗಳ ನಡುವೆಯೂ ನಮ್ಮ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿದ್ರು. ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿಯವರು ಕಾವೇರಿ ಹೋರಾಟದ ಕಣದಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಮಂಡ್ಯ ಮತ್ತು ಮೈಸೂರು ಭಾಗದ ರೈತರ ಪರವಾಗಿ ನೇರ ಹೋರಾಟಕ್ಕೆ ಧುಮುಕಿದ್ರು. ರಾಜಕಾರಣಿಗಳದ್ದು ಒಂದು ತೂಕವಾದ್ರೆ ಕಾವೇರಿ ಹೋರಾಟವನ್ನ ಜೀವಂತವಾಗಿಟ್ಟುಕೊಂಡು ಬೀದಿಗಿಳಿದು ಹೋರಾಡಿದ್ದು ಮಂಡ್ಯದ ಮಣ್ಣಿನ ಮಕ್ಕಳು ಮತ್ತು ಕನ್ನಡದ ಕಲಿಗಳು. ಕಾವೇರಿ ಸಿಂಹ ಎಂದೇ ಕರೆಸಿಕೊಳ್ಳುವ ಜಿ. ಮಾದೇಗೌಡರು. ಹೌದು, ಕಾವೇರಿ ಹೋರಾಟದ ಇತಿಹಾಸದಲ್ಲಿ ಮಾಜಿ ಸಂಸದ ಜಿ. ಮಾದೇಗೌಡರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲೇಬೇಕು. ಕಾವೇರಿ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಮಂಡ್ಯವನ್ನ ಹೋರಾಟದ ನೆಲೆಯನ್ನಾಗಿ ಮಾಡಿಕೊಂಡಿದ್ದು ಇವರೇ. ಇವರ ಒಂದು ಕರೆಗೆ ಇಡೀ ಕಾವೇರಿ ಕೊಳವೆ ಸ್ತಬ್ಧವಾಗುತ್ತಿತ್ತು. ರೈತರನ್ನ ಸಂಘಟಿಸಿ ಹೆದ್ದಾರಿ ಬಂದ್ ಮಾಡಿ ದಶಕಗಳ ಕಾಲ ಕಾವೇರಿಗಾಗಿ ಬದುಕು ಸವೆಸಿದ ಧೀಮಂತ ನಾಯಕ ಮಾದೇಗೌಡರು.
ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಮತ್ತು ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದ ಕನ್ನಡ ಚಳುವಳಿಗಳು ಕಾವೇರಿ ಪರವಾಗಿ ಇಡೀ ಕರ್ನಾಟಕ ಬಂದ್ ಮಾಡುವ ಮೂಲಕ ಬೆಂಗಳೂರಿನ ಜನತೆಯನ್ನ ಮಂಡ್ಯದ ರೈತರೊಂದಿಗೆ ಜೋಡಿಸಿದ್ರು. ಚಂದ್ರಶೇಖರ್ ಕಂಬಾರ, ಬರಗೂರು ರಾಮಚಂದ್ರಪ್ಪ ಸೇರಿದಂತೆ ಸಾಹಿತಿ ವಲಯವು ಕಾವೇರಿಗಾಗಿ ಬೀದಿಗಿಳಿದಿತ್ತು. ಕಾವೇರಿ ವಿವಾದದ ಆಧುನಿಕ ಅಧ್ಯಯನವೇ ಮೇಕೆದಾಟು ಸಮರ. ಹೌದು, ಬೆಂಗಳೂರಿನ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಮೇಕೆದಾಟು ಎಂಬಲ್ಲಿ ಸಮತೋಲನ ಜಲಾಶಯವನ್ನ ನಿರ್ಮಿಸುವುದು ಕರ್ನಾಟಕದ ಹಕ್ಕು. ಆದರೆ ಇದಕ್ಕೆ ತಮಿಳುನಾಡು ಅನಗತ್ಯವಾಗಿ ಅಡ್ಡಿಪಡಿಸುತ್ತಲೇ ಬಂದಿದೆ. ಈ ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕಾಗಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಜನಾಂದೋಲನವೇ ಸೃಷ್ಟಿಯಾಯಿತು. ಕಾವೇರಿ ನದಿ ಮತ್ತು ಮೇಕೆದಾಟು ಯೋಜನೆ ಕೇವಲ ರಾಜಕೀಯ ವಿಷಯಗಳಲ್ಲ, ಅವು ಕನ್ನಡಿಗರ ಬದುಕಿನ ಪ್ರಶ್ನೆ. ಪಕ್ಷ ಭೇದ ಮರೆತು ಅಧಿಕಾರದಲ್ಲಿದ್ದಾಗಲೂ ಇಲ್ಲದಿದ್ದಾಗಲೂ ನಮ್ಮ ಜನನಾಯಕರು ತಮಿಳುನಾಡಿನ ಆಕ್ರಮಣಕಾರಿ ಧೋರಣೆಯ ವಿರುದ್ಧ ಎದೆಯೊಡ್ಡಿ ನಿಂತಿದ್ದಾರೆ. ದೇವೇಗೌಡರ ಮುತ್ಸದಿತನ, ಎಸ್ಎಂ ಕೃಷ್ಣ ಅವರ ಪಾದಯಾತ್ರೆ, ಜಿ ಮಾದೇಗೌಡರ ಕಠಿಣ ಹೋರಾಟ, ಬಿಎಸ್ವೈ ಅವರ ಹಠ ಹಾಗೂ ಡಿಕೆ ಶಿವಕುಮಾರ್ ಅವರ ಮೇಕೆದಾಟು ಸಂಕಲ್ಪ ಇದೆಲ್ಲವೂ ಕಾವೇರಿ ಇತಿಹಾಸದ ಸುವರ್ಣ ಪುಟಗಳು. ಮುಂದಿನ ಪೀಳಿಗೆಯ ಬಾಯಾರಿಕೆ ನೀಗಿಸಲು ಮೇಕೆದಾಟು ಯೋಜನೆ ನನಸಾಗುವವರೆಗೆ ಈ ಕಾವೇರಿ ಕಲಿಗಳ ಹೋರಾಟದ ಸ್ಫೂರ್ತಿ ನಮ್ಮೊಂದಿಗೆ ಸದಾ ಜೀವಂತವಾಗಿರುತ್ತದೆ. ಇದು ಬರೀ ಒಂದು ನದಿಯ ನೀರಿಗಾಗಿ ನಡೆಯುತ್ತಿರುವ ಹೋರಾಟ ಅಲ್ಲ, ಇದು ಎರಡು ರಾಜ್ಯಗಳ ನಡುವಿನ ಅಸ್ಮಿತೆಯ ಯುದ್ಧ. ಒಂದು ಕಡೆ ಕರ್ನಾಟಕದ ಪಾಲಿನ ಜೀವನಾಡಿ, ಹೌದು, ಬೆಂಗಳೂರಿನ ದಾಹ ನೀಗಿಸುವುದಕ್ಕಾಗಿ ಮೇಕೆದಾಟು ಯೋಜನೆಯನ್ನ ಜಾರಿಗೆ ತರಲೇಬೇಕು ಅಂತ ಪಣ ತೊಟ್ಟಿರುವುದು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್. ಇನ್ನೊಂದು ಕಡೆ ಬೆಳ್ಳಿ ಪರದೆ ಬಿಟ್ಟು ರಾಜಕೀಯ ರಂಗಕ್ಕೆ ಧುಮುಕಿ ತಮಿಳುನಾಡಿನ ಸಿಂಹಾಸನದ ಮೇಲೆ ಕಣ್ಣಿಟ್ಟಿರೋ ತಮಿಳಿಗ ವೆಟ್ರಿ ಕಳಗಂನ ದಳಪತಿ ವಿಜಯ್. ತಮಿಳುನಾಡು ರಾಜಕೀಯ ಅಂದ್ರೇನೆ ಹಾಗೆ, ಅಲ್ಲಿ ಸಿನಿಮಾ ಮತ್ತು ಸೆಂಟಿಮೆಂಟ್ಗಳು ಒಂದಾಗಿರುತ್ತವೆ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಕಾಲದಿಂದಲೂ ಅಲ್ಲಿ ತಮಿಳು ಅಸ್ಮಿತೆಯ ರಾಜಕೀಯ ಅಡಿಪಾಯ. ಈಗ ಅದೇ ಹಾದಿಯಲ್ಲಿ ನಟ ವಿಜಯ್ ತಮ್ಮ ಟಿವಿಕೆ ಪಕ್ಷದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ತಮಿಳುನಾಡಿನಲ್ಲಿ ನೆಲೆ ಕಂಡುಕೊಳ್ಬೇಕಾದ್ರೆ ಅಲ್ಲಿನ ನಾಯಕರಿಗೆ ಕಾವೇರಿಗಿಂತ ದೊಡ್ಡ ಅಸ್ತ್ರ ಮತ್ತೊಂದಿಲ್ಲ. ಮುಂದೇನಾಯ್ತು ನೋಡೋಣ ಬನ್ನಿ. ಹೌದು, ತಮ್ಮ ಪಕ್ಷದ ಮೊದಲ ಮಹಾ ಸಮಾವೇಶದಲ್ಲಿಯೇ ದಳಪತಿ ವಿಜಯ್ ನೇರವಾಗಿ ಗುರಿ ಮಾಡಿದ್ದು ಕರ್ನಾಟಕವನ್ನ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಕಾವೇರಿ ನೀರು ತಮಿಳುನಾಡಿನ ಹಕ್ಕು ಅಂತ ವಿಜಯ್ ಗರ್ಜಿಸಿದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಪರ್ಯಾಯ ಶಕ್ತಿಯಾಗಲು ಹೊರಟಿರುವ ವಿಜಯ್ ಕಾವೇರಿ ಮತ್ತು ಮೇಕೆದಾಟು ವಿಚಾರವನ್ನ ತಮ್ಮ ರಾಜಕೀಯ ಭವಿಷ್ಯದ ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ದಳಪತಿ ವಿಜಯ್ಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಇರೋದು ಅಂತಿಂಥ ಬಂಡೆಯಲ್ಲ ಅಂತ. ಅಲ್ಲಿ ಅಬ್ಬರಿಸುತ್ತಿರುವುದು ತಮಿಳುನಾಡಿನ ದಳಪತಿ ಆದ್ರೆ ಇಲ್ಲಿ ಎದುರಾಗಿರೋದು ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಅನ್ನೋದು ಡಿಕೆಶಿ ಪಾಲಿಗೆ ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ, ಅದು ಅವರ ರಾಜಕೀಯ ಪ್ರತಿಷ್ಠೆ ಮತ್ತು ಶಪಥ. ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಪಾದಯಾತ್ರೆ ನಡೆಸಿ ಇಡೀ ರಾಜ್ಯವನ್ನೇ ಕಾವೇರಿ ಕಡೆಗೆ ತಿರುಗುವಂತೆ ಮಾಡಿದವರು ಇದೇ ಡಿಕೆ ಶಿವಕುಮಾರ್. ಈಗ ಅಧಿಕಾರದಲ್ಲಿದ್ದು ಮೇಕೆದಾಟು ಜಾರಿಗೆ ಕೇಂದ್ರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ವಿಜಯ್ ಹೇಳಿಕೆಗೆ ತಕ್ಷಣವೇ ಪ್ರತಿಕ್ರಿಯಿಸಿದ ಡಿಕೆಶಿ, ಯಾರು ಏನೇ ಬೊಬ್ಬೆ ಹೊಡೆದ್ರು ಮೇಕೆದಾಟು ಇರೋದು ನಮ್ಮ ನೆಲದಲ್ಲಿ, ನಮ್ಮ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳಲು ನಮಗೆ ಹಕ್ಕಿದೆ. ಯಾರೋ ಹೊಸದಾಗಿ ಪಾರ್ಟಿ ಮಾಡಿದ ತಕ್ಷಣ ನಮ್ಮ ಯೋಜನೆ ನಿಲ್ಲಲ್ಲ ಅಂತ ಸಿಂಹ ಗರ್ಜನೆ ಮಾಡಿದ್ದಾರೆ. ತಮಿಳುನಾಡಿನ ನಾಯಕರ ಬ್ಲಾಕ್ ಮೇಲ್ ತಂತ್ರಕ್ಕೆ ಬಗ್ಗುವ ಪ್ರಶ್ನೆಯೇ ಇಲ್ಲ ಅನ್ನೋದು ಡಿಕೆಶಿ ಖಡಕ್ ಸಂದೇಶ. ಹಾಗಿದ್ರೆ ಕರ್ನಾಟಕಕ್ಕೆ ಮೇಕೆದಾಟು ಯಾಕೆ ಅಷ್ಟೊಂದು ಅನಿವಾರ್ಯವಾಗಿದೆ?
ಈ ಯೋಜನೆಯಿಂದ ತಮಿಳುನಾಡಿಗೆ ಆಗುವ ನಷ್ಟವೇನು? ಸತ್ಯ ಸಂಗತಿ ಏನಂದ್ರೆ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಒಂದು ಹನಿ ನೀರು ಕೂಡ ಕಡಿಮೆಯಾಗುವುದಿಲ್ಲ. ಇದು ಕೇವಲ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಯ ಯೋಜನೆ ಅಷ್ಟೇ ಎಂಬುದು ನಮ್ಮ ರಾಜ್ಯ ಸರ್ಕಾರದ ವಾದ. ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿದೆ. ಆದರೆ ಪ್ರತಿ ಬೇಸಿಗೆಯಲ್ಲೂ ಬೆಂಗಳೂರು ನೀರಿನ ಅಭಾವದಿಂದ ತತ್ತರಿಸುತ್ತಿದೆ. ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರು ಕೊಡಲು ಮೇಕೆದಾಟು ಜಲಾಶಯದ ಯೋಜನೆ ಕಾರ್ಯರೂಪಕ್ಕೆ ಬರಲೇಬೇಕಿದೆ. ಮಳೆಗಾಲದಲ್ಲಿ ಸಮುದ್ರಕ್ಕೆ ಹರಿದು ಪೋಲಾಗುವ ಹೆಚ್ಚುವರಿ ನೀರನ್ನ ಕಾಯ್ದಿಟ್ಟುಕೊಳ್ಳುವುದು ಈ ಯೋಜನೆಯ ಮೂಲ ಉದ್ದೇಶ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ ನಿಗದಿತ ನೀರನ್ನ ಹರಿಸಿದ ಮೇಲೆಯೇ ಕರ್ನಾಟಕ ಮೇಕೆದಾಟು ನೀರನ್ನ ಬಳಸಿಕೊಳ್ಳಲು ಸಾಧ್ಯ. ಆದರೂ ತಮಿಳುನಾಡಿನ ರಾಜಕಾರಣಿಗಳು ಇದನ್ನ ರಾಜಕೀಯ ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ದುರಂತ. ಇಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್ ಇದೆ. ತಮಿಳುನಾಡಿನ ನೂತನ ಸಿಎಂ ವಿಜಯ್ಗೆ ಕರ್ನಾಟಕದಲ್ಲೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರ ಸಿನಿಮಾಗಳು ಬೆಂಗಳೂರು ಮತ್ತು ರಾಜ್ಯದಾದ್ಯಂತ ಕೋಟಿ ಕೋಟಿ ಬಿಸಿನೆಸ್ ಮಾಡುತ್ತವೆ. ಆದ್ರೆ ಯಾವಾಗ ಬೆಳ್ಳಿ ಪರದೆಯ ದಳಪತಿ ಕಾವೇರಿ ರಾಜಕೀಯಕ್ಕೆ ಕೈ ಹಾಕಿದ್ದಾರೋ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕನ್ನಡ ನೆಲದ ಹಣ ಬೇಕು, ಇಲ್ಲಿನ ಥಿಯೇಟರ್ಗಳ ಕಲೆಕ್ಷನ್ ಬೇಕು, ಆದ್ರೆ ನಮ್ಮ ನೀರಿಗೆ ಕಲ್ಲು ಹಾಕ್ತೀರಾ ಅನ್ನೋ ಆಕ್ರೋಶದ ನುಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇವೆ. ವಿಜಯ್ ಅವರ ಈ ತಮಿಳು ಸೆಂಟಿಮೆಂಟ್ ಸ್ಟ್ರಾಟಜಿ ತಮಿಳುನಾಡಿನಲ್ಲಿ ಅವರಿಗೆ ಮೈಲೇಜ್ ಕೊಡಬಹುದು. ಆದ್ರೆ ಕರ್ನಾಟಕದಲ್ಲಿ ಅವರ ಸಿನಿಮಾಗಳ ಮಾರುಕಟ್ಟೆಗೆ ಮತ್ತು ಅವರ ಇಮೇಜ್ಗೆ ದೊಡ್ಡ ಪೆಟ್ಟು ನೀಡುವ ಮುನ್ಸೂಚನೆ ಇದೆ. ಸಿನಿಮಾ ಬೇರೆ, ದೇಶ ನೆಲದ ಹಿತಾಸಕ್ತಿಯೇ ಬೇರೆ ಅನ್ನೋದು ಕನ್ನಡಿಗರು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದಲೂ ಈ ನದಿ ರಾಜಕೀಯ ಪಕ್ಷಗಳನ್ನ ಬೆಳೆಸಿದೆ, ಉರುಳಿಸಿದೆ. ಈಗ ಸಿಎಂ ವಿಜಯ್ಗೆ ಕಾವೇರಿ ಅನಿವಾರ್ಯ ಅಸ್ತ್ರವಾಗಿದೆ. ಇತ್ತ ಕರ್ನಾಟಕದಲ್ಲಿ ತನ್ನ ಹಿಡಿತ ಸಾಧಿಸಿ ತಾನೇ ಸುಪ್ರೀಂ ಅಂತ ಸಾಬೀತುಪಡಿಸಬೇಕಾದ ಅನಿವಾರ್ಯತೆಯಲ್ಲಿರುವ ಡಿಕೆ ಶಿವಕುಮಾರ್ಗೆ ಮೇಕೆದಾಟು ಅಸ್ಮಿತೆಯ ಪ್ರಶ್ನೆ. ದಳಪತಿ ವಿಜಯ್ ವರ್ಸಸ್ ಡಿಕೆ ಶಿವಕುಮಾರ್ ನಡುವಿನ ಈ ವಾಗ್ಯುದ್ಧ ಕೇವಲ ಆರಂಭವಷ್ಟೇ. ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಕೆದಾಟು ಸಂಕಲ್ಪದ ಯೋಜನೆ ಅದನ್ನ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಿದ್ದಾರೆ. ಮಂಡ್ಯ, ಮೈಸೂರು, ಚಾಮರಾಜನಗರದ ರೈತರು ಕಾವೇರಿಯನ್ನೇ ನಂಬಿ ಬದುಕುತ್ತಿದ್ದಾರೆ. ಮಳೆ ಕೈಕೊಟ್ಟಾಗಲೆಲ್ಲ ನಮ್ಮ ರೈತರು ಕಣ್ಣೀರು ಹಾಕಬೇಕು. ಅದೇ ಮಳೆ ಹೆಚ್ಚಾದಾಗ ನೀರೆಲ್ಲ ತಮಿಳುನಾಡಿಗೆ ಹರಿದು ಹೋಗಬೇಕು. ಈ ತಾರತಮ್ಯಕ್ಕೆ ಮುಕ್ತಿ ಸಿಗುವುದು ಯಾವಾಗ? ಬೇಕಾದ್ರೆ ಮೇಕೆದಾಟು ನಿರ್ಮಾಣ ಆಗಬೇಕಿದೆ. ಸಂಕಷ್ಟದ ಸಮಯದಲ್ಲಿ ನಮಗೂ ಆಸರಿಯಾಗುತ್ತದೆ. ನೆರೆ ರಾಜ್ಯಕ್ಕೂ ಒಪ್ಪಂದದಂತೆ ನೀರು ಬಿಡಲು ಸುಲಭವಾಗುತ್ತದೆ. ಇದೊಂದು ಜನಪರ ಯೋಜನೆ. ರಾಜಕೀಯದ ದಾಳವಾಗಬಾರದು ಅನ್ನೋದು ಜನರ ಅಭಿಪ್ರಾಯ. ಇದೇ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.